ಅದು ಅದು ಮದುವೆ ಲೌಕಿಕ ಅನ್ನೋದನ್ನು ಅಷ್ಟೊಂದು ಆಕರ್ಷಣೆ ಇರ್ತದೆ. ಅದು ಸಣ್ಣ ಮಕ್ಕಳು ಸಹಿತ ಮದುವೆ ಯಪ್ಪ ನನ್ನ ಮದುವೆ ಯಾವಾಗ ಮಾಡ್ತಿ ಅಂತ ಕೇಳ್ತಿರ್ತಾವೆ. ಇನ್ನು ವಯಸ್ಸಿಗೆ ಬಂದ ಮಕ್ಕಳು ನೀವು ಮಾಡ್ತಿರೋ ನಾವೇ ಆಗಿ ಬರೋಣ ಅಂತಾರ ಅವರು. ಅಂತಾರೇನಿಲ್ರಿ. ಆ ಕಡೆ ನಮ್ಮ ಬೆಳಗಾವಿ ಭಾಗದೊಳಗೆ ಕೊಲ್ಲಾಪುರ ಭಾಗದೊಳಗೆ ಒಂದು ಪದ್ಧತಿ ಅದ, ಯಾದಿ ಮೇ ಶಾದಿ. ಅವರಿಬ್ಬರು ಹೋಗ್ತಾರೆ, ಯಾದಿಯೊಳಗೆ ಬರೀತಾರೆ, ಸಹಿ ಮಾಡ್ತಾರೆ, ಹಾರ ಬದಲಾಯಿಸ್ಕೊಳ್ತಾರೆ, ಮುಗಿದು ಹೊತ್ತು ಮದುವೆನ ಮುಗಿದು ಹೊತ್ತು. ಯಾದಿ ಮೇ ಶಾದಿ. ಸಣ್ಣ ಹುಡುಗರು ಕೇಳ್ತಾರೆ ಯಾವಾಗ ಮದುವೆ ಮಾಡ್ತಿ. ದೊಡ್ಡ ಹುಡುಗರು ನೀವು ಮಾಡ್ತಿರೋ ಇಲ್ಲೋ ನಾವೇ ಆಗೋಣ ಅಂತ ಕೇಳ್ತಾರೆ. ಪಾಪಿ ಸಣ್ಣ ಮಕ್ಕಳಿಗೆ ಬುದ್ಧಿ ಇರೋದಿಲ್ಲ, ಆ ವಯಸ್ಸಿಂದ ಒಂದು ಗುಣಧರ್ಮ ಇರ್ತದೆ ಯುವಕರಿಗೆ, ಅವ್ರು ಅವಸರ ಮಾಡ್ತಾರಂತ ಹೋಗ್ಲಿ ಬಿಡ್ರಿ, ಇವ್ರಿಬ್ಬರದು ಬಿಡ್ರಿ. ಇನ್ನು ವಯಸ್ಸಾದ ಮುದುಕರಿಗೆ ಕೇಳ್ರಿ, ಮುತ್ಯ ಮದುವೆ ಮಾಡ್ಕೋತೀನೋ ಅಂತ ಕೇಳ್ರಿ ನೀವು. ಏನಂತ ನಾವು ಮುತ್ಯ, ಈ ವಯಸ್ಸಿನೊಳಗೆ ಯಾರು ಕನ್ಯಾ ಕೊಡ್ತಾರೋ ತಮ್ಮ, ಕೊಟ್ರು ಮಾಡ್ಕೊಳ್ಳವ ಅಂದಂಗೆ ಆತಲ್ಲ. ಮದುವೆ ಅಂದ್ರೆ ಅಷ್ಟು ಆಕರ್ಷಣೆ ಅದ, ಮದುವೆ ಅಂದ್ರೆ ಅಷ್ಟು ಆಕರ್ಷಣೆ ಅದ. ಯಾವಾಗ ಬಸವಣ್ಣನವರಿಗೆ ಗುರುಗಳು ಅಪ್ಪಣೆ ಮಾಡಿದ್ರು, ಆತ್ರಿಪ್ಪ ನಾನು ಮದುವೆ ಮಾಡ್ಕೊಳ್ತೀನಿ ಅಂಥೇಳಿ ಒಪ್ಕೊಂಡ್ರು. ಅತ್ತು ಗಂಗಾಂಬಿಕೆಗೆ ಭಾಳ ಖುಷಿಯಾತು. ಯಾಕೆ ಬಸವಣ್ಣನನ್ನೇ ಮದುವೆ ಮಾಡ್ಕೋಬೇಕು ಅಂತ ಕನಸು ಕಾಣ್ತಾ ಇರ್ತಕ್ಕಂಥ ಗಂಗಾಂಬಿಕೆಗೆ ಯಾವಾಗ ಬಸವಣ್ಣನ ಜೊತೆಗೆ ಮದುವೆ ಆಗ್ತದೆ ಅಂತಂದು ಗೊತ್ತಾತೋ, ಭಾಳ ಹಿರಿ ಹಿಗ್ಗದಳು. ಯಾಕೆ ಎಲ್ಲರಿಗೊಂದು ಆಸೆ ಇರ್ತದೆ ನೋಡ್ರಿ. ತಂಗಿ ಆಸೆ ಇರ್ತೈತೇನಿಲ್ರಿ ಈ ಹುಡುಗಿಯರಿಗೆ ಕೇಳ್ರಿ, ಏನ ತಂಗಿ ವರ ಎಂಥವ ಇರ್ಬೇಕು, ಸಿನಿಮಾ ನಟ ಇದ್ದಂಗೆ ಇರ್ಬೇಕು ಅಂತಾರ ಅವ್ರು. ಆ ಹುಡುಗರಿಗೆ ಕೇಳ್ರಿ, ತಮ್ಮ ಕನ್ಯೆ ಎಂಥಕ್ಕೆ ಇರ್ಬೇಕು, ಐಶ್ವರ್ಯ ರಾಯ್ ಇದ್ದಂಗೆ ಇರ್ಬೇಕು ರೀ ಅಜ್ಜಾರ. ಆಸೆ ಅದು. ನಮ್ಮ ಮಠಕ್ಕೆ ಒಬ್ಬರು ಬರ್ತಿದ್ರಿ ಅಪ್ಪಾರ, ವಿರೂಪಾಕ್ಷಪ್ಪ ಅಂತ ಅವನ ಹೆಸರಪ್ಪ. ಬಂದು ಸಲಕೊಮ್ಮು ನಮಸ್ಕಾರ ಮಾಡವ, ಹೇಳವ, ಯಪ್ಪ ನನ್ನ ಮಗಳಿಗೆ ಎಲ್ಲರ ಒಂದು ವರ ಇದ್ರು ನೋಡ್ರಿ. ಒಂದು 20-30 ಸಲ ಹೇಳಿರ್ಬೇಕ್ರಿ. ಮಠದ ಜಾತ್ರೆ ಬಂತು. ಆ ಜಾತ್ರೆ ಮಾಡಕ್ಕೆ ಆ ಮಗಳು ಕೂಡ ಬಂದಿದ್ದಳು. ಮಗಳಿಗೆ ಕರ್ಕೊಂಡು ಬಂದ, ಯಪ್ಪ ಈಕಿಗೆ ನೋಡ್ರಿ ವರ ಬೇಕಾಗಿದ್ದು, ನೋಡ್ರಿಪ್ಪ ಚಲೋ ವರ ಇದ್ರು ನೋಡ್ರಿ, 1 ಲಕ್ಷ ರೂಪಾಯಿ ಪಗಾರ ಅದರಪ್ಪ ಈಕಿಗೆ ಅಂತ ತಿಳ್ಕೊಂಡು. ಯಾವಾಗ ನಮ್ಮ ವಿರೂಪಾಕ್ಷಪ್ಪ ಹೇಳ್ದ, ನಮ್ಮ ಮಠದ ಭಕ್ತ, ನಾ ಆ ಹುಡುಗಿಗೆ ಕೇಳ್ದ, ಏನ ತಂಗಿ ಮತ್ತು ನಿಮ್ಮಪ್ಪ ಬಂದಸವನು ವರ ನೋಡು ಅನ್ನಕತ್ತ ನಮಗೆ, ಮತ್ತು ಎಂಥ ವರ ಬೇಕು ತಂಗಿ ಅಂತ ನಾ ಕೇಳಿದೆ. ಏನು ಅನ್ಬೇಕಾಕಿ ತಂಗಿ, ಅಜ್ಜಾರ ವರ ಹೆಂಗಿರ್ಬೇಕಂದ್ರಿ ABCDEFG ಇದ್ದಂಗೆ ಇರ್ಬೇಕ್ರಿ. ನಾವು ಅಮ್ಮ ಗಾಬಾಗ್ಬಿಟ್ನಿ. ನಾವು ಮೊದಲ ಇಂಗ್ಲೀಷ್ ಕಲ್ತವ್ರಲ್ಲ, 7ನೇ ಮಂದಿ ನಾವು. ಅದು ಆರ್ಡಿನರಿ ಪಾಸ್ ಆದವ್ರು ಮಾದನ ಇಬ್ಬರಿಗ್ಯಾಗ ಫೇಲ್ ಮಾಡಬಾರ್ದಂತ ಪಾಸ್ ಮಾಡಿ ಮುಂದೆ ಹಾಕ್ಯಾರ ನಮಗೆ. ಇಂಥ ದಡ್ಡ ಇಂಗ್ಲೀಷ್ ಅಂತೂ ಮೊದಲೇ ಗೊತ್ತಿಲ್ಲ. ಅಲ್ಲ ತಂಗಿ ಹಿಂಗೆ ಅನ್ನಕತ್ತೀಯಲ್ಲವ ಏನವ ಅಂತ ಕೇಳಿದೆ ನಾನು. ಅಜ್ಜಾರ ಅಂತಂದ್ರೆ ಏಜ್ ರೀ, ಅಗ್ದಿ ವಯಸ್ಸು ನಾವು ಇರ್ಬೇಕ್ರಿ, ಹೋಗಿ ನೀವು ಮುದುಕನ ಕೊಟ್ಟು ಮದುವೆ ಮಾಡ್ರಿ ಹೆಂಗ್ರಿ. ಅಂತಂದ್ರೆ ಏಜ್ ರೀ, ಚೆನ್ನಾಗಿರ್ಬೇಕು. ಹೌದಾ ತಂಗಿ ಆತವ. B ಅಂದ್ರೆ ಏನ ತಂಗಿ, ಬ್ಯೂಟಿ ರೀ, ಭಾಳ ಚಂದ ಇರ್ಬೇಕ್ರಿ, ಅಗ್ದಿ ಅವ ಸಿನಿಮಾ ನಟ ಇದ್ದಂಗೆ ಇರ್ಬೇಕ್ರಿ, ಆ ಸುದೀಪ್ ಇದ್ದಂಗೆ ಇರ್ಬೇಕ್ರಿ, ಹಿಂಗಿರ್ಬೇಕ್ರಿ. ಹೌದಾನ ತಂಗಿ, ಇರ್ಲಿ ಬಿಡು ಅಂದೆ. ಯಾಕಂತಂದ್ರೆ ಮತ್ತು ಕುರುಪನನ್ನು ಯಾರು ಮಾಡ್ಕೊಳಕ್ಕೆ ಒಪ್ಕೊಳ್ತಾರೆ, ನೋಡವ್ ಚಂದ ಇರ್ಬೇಕು ಅನ್ನೋದು ಎಲ್ಲರದ್ದು ಅಪೇಕ್ಷೆ ಇರ್ತದೆ. ಆತ ತಂಗಿ. ಮತ್ತು C ಅಂದ್ರೆ ಏನು ತಂಗಿ, ಕ್ಯಾಶಿಸ್ಟರ್ ಇರ್ಬೇಕ್ರಿ, ರೊಕ್ಕ ಭಾಳ ಇರ್ಬೇಕು ಅವನ ಹತ್ರ, ಕ್ಯಾಶಿಸ್ಟರ್ ರೊಕ್ಕ ಭಾಳ ಇರ್ಬೇಕು. ಅಲ್ಲಿ ಬಿಡು ತಂಗಿ. ಮತ್ತು D ಅಂದ್ರೆ ಏನು, ಡಿಮ್ಯಾಂಡ್ ಇರ್ಬೇಕ್ರಿ. ಸಮಾಜದಾಗ 4 ಮಂದಿಯಾಗ ಡಿಮ್ಯಾಂಡ್, ಅಗ್ದಿ ವರ್ಚಸ್ಸು ಇರ್ಬೇಕು. ಆತು ತಂಗಿ. E ಅಂತಂದ್ರೆ ಎಜುಕೇಟೆಡ್ ಇರ್ಬೇಕ್ರಿ, ವಿದ್ಯಾವಂತ ಇರ್ಬೇಕು. ಆತವ ತಂಗಿ. F ಅಂತಂದ್ರಿ ಫ್ಯಾಮಿಲಿ ರೀ, ನಾನು ನನ್ನ ಗಂಡ ಇಬ್ಬರ ಇರ್ಬೇಕ್ರಿ, ಅತ್ತಿ ನಕ್ಕೋ ಮಾವ ನಕ್ಕೋ ಅಂದಳಕ್ಕೆ. ಅತ್ತಿ ಬೇಡ, ಮಾವ ಬೇಡ, ನಾನು ನನ್ನ ಗಂಡ ಇಬ್ಬರ. ಅಲ್ಲ ತಂಗಿ, ಮತ್ತು ಅತ್ತಿ ಮಾವ ಇರಲಾರ್ದೆ ಮತ್ತು ನಿನ್ನ ಗಂಡ ಎಲ್ಲಿಂದ ಬರ್ತಾನೆವ? ಮತ್ತು ಅತ್ತಿ ಮಾವ ಬ್ಯಾಡ ಅಂದ್ರೆ ಹೆಂಗೆ ತಂಗಿ? ಇರ್ಬೇಕ್ರಿ ಅಪ್ಪಾರ ಅತ್ತಿ ಮಾವ. ಹೆಂಗಿರ್ಬೇಕು ಅಂತಂದ್ರೆ ಫೋಟೋದಾಗಿರ್ಬೇಕ್ರಿ, ಅಂದ್ರೆ ಸತ್ತಿರ್ಬೇಕಂತ. ಈಗಿನ ಒಂದು ಜನ್ರೇಷನ್ ಹಿಂಗದ. ಆದ್ರೆ ಹಿಂದೆ ಹಂಗೆ ಇದ್ದಿದ್ದಿಲ್ಲ ತಂಗಿ. ಹಣಕ್ಕೆ ಮಹತ್ವ ಇದ್ದಿದ್ದಿಲ್ಲ ತಂಗಿ, ಗುಣಕ್ಕೆ ಮಹತ್ವ ಇತ್ತು. ಹೆಣ್ಣಿಗ ಆಗಲಿ ಗಂಡಿಗ ಆಗಲಿ. ಏನು ನೋಡ್ತಿದ್ರು 4 ಮಂದಿ ಹಿರಿಯರು?
ಕನ್ಯಾ ನೋಡಕ್ಕೆ ಹೋದಾಗ ಒಳ್ಳೆ ಲಕ್ಷಣ ಅದಾಳ, ಸ್ವಭಾವ ಭಾಳ ಚಲೋ ಅದ, ಹುಡುಗ ಭಾಳ ಒಳ್ಳೆಯವದಾನ, ಆಸ್ತಿ ಗಿಸ್ತಿ ಇದ್ದಿದ್ದಿಲ್ಲ ಅಂದ್ರೆ ಏನು, ದುಡಿತಾನ ಉಣ್ತಾನ, ಇಟ್ಟಿತ್ತು ಅಂತಂದ್ರೆ ಮದುವೆ ಮಾಡ್ತಿದ್ರೇನಿಲ್ಲ ತಂಗಿ? ಈಗೇನಿಲ್ಲ, ಕನ್ಯಾ ಸಿಗುದ ವಜ್ಜೆ ಆಗಿಬಿಟ್ಟದ. ಆಗೈತೇನಿಲ್ರಿ? ಭಾಳ ವಜ್ಜೆ ಆಗ್ಯದ. ಯಾಕೆ? ಸರ್ಕಾರಿ ನೌಕರಿ. ಎಲ್ಲರಿಗೆ ಎಲ್ಲಿದ್ದು ಸರ್ಕಾರ ನೌಕರಿ ಕೊಡ್ಬೇಕು? ಒಂದು ವೇಳೆ ಸರ್ಕಾರ ನೌಕರಿ ಐತೆ ಅಂತಂದ್ರೆ ಒಂದು 4 ಎಕರೆ ಜಮೀನು ಇರ್ಬೇಕ್ರಿ ಅಪ್ಪಾರ. ಹೆಂಗಾಕೈತಿ ತಂಗಿ? ಏನಂದ್ರೆ ಅವರು ಬಸವಣ್ಣವರು, ನೀರಿಗೆ ನೈದಿಲೆಯ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ. ಗುಣ ತಂಗಿ, ಗುಣ. ಗುಣದಕ್ಕಿಂತ ಶ್ರೀಮಂತಿಕೆ ಮತ್ತೊಂದು ಏನದ ಹೇಳ್ರಿ? ಏನೆಲ್ಲ ಐತಿ, ಗುಣನ ಸ್ವಭಾವ ಚಲೋ ಇಲ್ಲ ಅಂತಂದ್ರೆ ತಗೊಂಡು ಏನು ಮಾಡೋದದ? ಎಲ್ಲಕ್ಕಿಂತ ಶುದ್ಧಿ ಚಾರಿತ್ರ್ಯ ಶುದ್ಧಿ ತಂಗಿ. ಹಿಂದಕ್ಕೆ ಈ ರೀತಿಯಾಗಿ ವಧುವರರನ್ನು ಕೂಡಿಸಿ ಮದುವೆಯನ್ನು ಮಾಡ್ತಕ್ಕಂಥದ್ದು ಈಗಲೂ ಕೂಡ ಇಂಥ ಹಳ್ಳಿಯೊಳಗೆ ಈ ಪದ್ಧತಿಗಳದಾವ, ಇಲ್ಲ ಅಂತಲ್ಲ. ಆದ್ರೆ ಸಿಟ್ಯಾಗ ಮಾತ್ರ ಭಾಳ ವಜ್ಜೆ ಅದ ತಂಗಿ, ವಜ್ಜೆ ಅದ. ಆದ್ರೆ ಒಂದು ಮಾತು ಮಾತ್ರ ಸತ್ಯ, ನಮ್ಮಲ್ಲಿ ಇರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಸಂಪತ್ತು ಏನು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆಯ ನಡೆ ನುಡಿ. ಈ ಎರಡಕ್ಕಿಂತ ಶ್ರೀಮಂತಿಕೆ ಈ ಪ್ರಪಂಚದೊಳಗೆ ಯಾವುದು ಇರುವುದಿಲ್ಲ ತಂಗಿ. ಅದಕ್ಕೆ ಒಳ್ಳೆಯ ನಡತೆ ಮತ್ತು ಒಳ್ಳೆಯ ನುಡಿ. ಯಾವಾಗ ಮದುವೆ ಒಂದು ದಿವಸ, ಇಂಥ ದಿವಸ ಬಸವಣ್ಣವರು ಮದುವೆ ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ರು, ಆವಾಗ ಬಹಳ ಉತ್ಸಾಹದಿಂದ, ಬಹಳ ಸಂತೋಷದಿಂದ, ವೈಭವಪೂರ್ಣವಾಗಿ. ಯಾಕೆ? ಮೊದಲೇ ಪ್ರಧಾನಮಂತ್ರಿ ಯಾರು? ಬಲದೇವ ಅರಸ. ತನ್ನ ಮಗಳ ಮದುವೆಯನ್ನು ಬಹಳ ಅದ್ಧೂರಿಯಾಗಿ ಬಾಗೇವಾಡಿಯೊಳಗೆ ಮದುವೆ ಮಾಡಿ ಕೊಟ್ಟ ಬಲದೇವ ಮಂತ್ರಿ. ಬಸವಣ್ಣ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ. ದಾಂಪತ್ಯ ಜೀವನವು ಕಂಪುಳ್ಳ ರಸಪಾಕ, ಇಂಪುಳ್ಳ ಗಾನದಂತಿರಲಿ, ಸೊಂಪಿರಲಿ ತಂಪು ಮನೆಯಂತೆ ಪೂರ್ಣಜ್ಞ. ಮದುವೆ ಅಂತಂದ್ರೆ ಸುಮ್ಮನೆ ಒಂದು ಗಂಡು ಒಂದು ಹೆಣ್ಣನ್ನು ಕೂಡಿಸೋದಲ್ಲ ಯವ್ವ. ಶರೀರಗಳನ್ನು ಕೂಡ್ಸಾಕ ಮದುವೆ ಅಂತ ಕರೆಯುವುದಿಲ್ಲ, ಜೊತೆಗೆ ಅವರ ಹೃದಯಗಳು, ಮನಸ್ಸುಗಳು ಕೂಡಿಸಬೇಕು. ಅದು ನಿಜವಾಗಿರ್ತಕ್ಕಂಥ ಮದುವೆ. ಮದುವೆ ಎಂಬುದು 2 ಹೃದಯಗಳ ಸಮ್ಮಿಲನ, ಶರೀರಗಳ ಸಮ್ಮಿಲನ ಅಲ್ಲ, ಹೃದಯಗಳ ಸಮ್ಮಿಲನ. ಮದುವೆ ಎಂಬುದು 2 ಹೃದಯಗಳ ಸಮ್ಮಿಲನ. ಹದವರಿತು ಬೆರೆತು ಬಾಳಿದರೆ ಅದುವೇ ಸ್ವರ್ಗ ಪೂರ್ಣಜ್ಞ. ಯಾವಾಗ ಗಂಡ ಹೆಂಡತಿ ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ನಡಿಬೇಕು, ಅದೇ ನಿಜವಾಗಿರ್ತಕ್ಕಂಥ ಮದುವೆ, ಅದುವೇ ನಿಜವಾಗಿರ್ತಕ್ಕಂಥ ದಾಂಪತ್ಯ, ಅದುವೇ ನಿಜವಾಗಿರ್ತಕ್ಕಂಥ ಗೃಹಸ್ಥ ಜೀವನದ ಮೂಲ ಅಡಿಪಾಯ. ಅದು ಹೆಂಗಿರ್ಬೇಕು ತಂಗಿ ಗಂಡ ಹೆಂಡತಿ? ಬಸವಣ್ಣವರು ಗಂಗಾಂಬಿಕೆ ಹೆಂಗೆ ಮದುವೆ ಮಾಡಿಕೊಂಡ್ರು, ಹೆಂಗಿದ್ರು ತಮ್ಮ ಜೀವನದೊಳಗೆ? ಹೆಂಗಿದ್ರು ಗೊತ್ತದೇನು ತಂಗಿ? 63 ಇದ್ದಂಗೆ. ಬರ್ರಿ ನೋಡ 63 ಹೆಂಗದ ಆ ಸಂಖ್ಯೆ? 6 3 ನೋಡ್ತಿರ್ತೈತಿ, 3 6 ನೋಡ್ತಿರ್ತೈತಿ. ಗಂಡ ಹೆಂಡತಿನ ನೋಡ್ತಿರ್ಬೇಕು, ಹೆಂಡತಿ ಗಂಡನ ನೋಡ್ತಿರ್ಬೇಕು. ಮತ್ತು ಮನೆಗೆ ಹೋಗಿ ಅದೇ ಮಾಡ್ಕೋತ ಕೂತೀರಿ. ಇದರ ಅರ್ಥ ಏನು? ಹೆಂಡತಿಯ ಮನಸ್ಸನ್ನು ಗಂಡ ತಿಳ್ಕೊಂಡಿರ್ಬೇಕು, ಗಂಡನ ಮನಸ್ಸನ್ನು ಹೆಂಡತಿ ತಿಳ್ಕೊಂಡಿರ್ಬೇಕು. ಗಂಡ ಹೆಂಡರು ಒಂದಾಗಿ ನಡೆದರೆ ನಂದಾದೀಪೋ ಮಲ್ಲಯ್ಯ. ಗಂಡ ಹೆಂಡತಿ ಪ್ರೀತಿಯಿಂದ ಇದ್ರು ಅಂತಂದ್ರೆ ಮನ್ಯಾಗ ನಂದಾದೀಪ ಅಂದ್ರೆ ಆನಂದದ ದೀಪ, ಬೆಳಕು ಇದ್ದಂಗ. ಅದೇ ಜಗಳಾಡ್ಕೊಂತ ಇದ್ರೆ, ಗಂಡ ಹೆಂಡತಿ ಪ್ರೇಮದಿಂದ ಇದ್ರೆ ಅದೇ ಮನೆ ಸ್ವರ್ಗ. ಜಗಳಾಡ್ಕೊಂತ ಇದ್ರೆ ಅದೇ ಮನೆ ನರಕ. ಅದಕ್ಕೆ ಒಂದು ಮಾತು ಕೇಳ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ತೀರಿ ಅಪ್ಪ. ಹೊಸದಾಗಿ ಮದುವೆ ಮಾಡ್ಕೊಂಡವ್ರು ಯಾರು ಅದಿರನ್ನು ಇಲ್ಲಿ? ಅಥವಾ ಮಾಡ್ಕೊಳ್ಳೋರು? ಹೋಗಲಿ, ಮಾಡ್ಕೊಂಡವರು. ನಾವೊಂದು ಮಾತು ಹೇಳ್ತೀನಿ, ಅದ್ರ ಪ್ರಕಾರ ನಡ್ಕೊಳ್ರಿ. ಯಾವಾಗ ಮದುವೆ ಆಗ್ತದ, ಯಾರ್ಯಾರು ಇರಬಾರ್ದು ಮನೆಯಾಗ, ಅಥವಾ ಆ ಕೋಣೆಯೊಳಗೆ ನೀವಿಬ್ಬರೇ ಇರಬೇಕು. ಎದರ ಬದರ ಕೂತ್ಕೋಬೇಕು. ಎದರ ಬದರ ಕೂತ್ಕೊಂಡು ಒಬ್ಬರ ಕೈ ಒಬ್ಬರು ಹಿಂಗೆ ಹಿಡ್ಕೊಂಡು
ಪರಸ್ಪರ ಒಬ್ರಿಗೊಬ್ರು ಮಾತು ಕೊಡಬೇಕು. ಏನು? ನಾ ಬೆಂಕಿ ಆದ್ರೆ ನೀ ನೀರಾಗಬೇಕು. ಒಂದು ವೇಳೆ ನೀನಾ ಬೆಂಕಿ ಆದ್ರೆ ನಾ ನೀರಾಗತ್ತೀನಿ ಅಂತ ಒಬ್ರಿಗೊಬ್ರು ಮಾತು ಕೊಡಬೇಕು. ನಾ ಹೇಳೋದು ಅರ್ಥ ಆಯ್ತು? ನಾ ಬೆಂಕಿ ಆದ್ರೆ ನೀ ನೀರಾಗಬೇಕು. ಒಂದು ವೇಳೆ ನೀನಾ ಬೆಂಕಿ ಆದ್ರೆ ನಾ ನೀರಾಗ್ತೀನಿ. ಇದರ ಅರ್ಥ ಏನು? ಒಂದು ವೇಳೆ ನಾ ಸಿಟ್ಟಿಗೆ ಎದ್ನಿ ಅಂತಂದ್ರೆ ನೀ ತಣ್ಣಗೆ ಇರಬೇಕು. ಒಂದು ವೇಳೆ ನೀನಾ ಸಿಟ್ಟಿಗೆ ಎದ್ರೆ ನಾನು ತಣ್ಣಗೆ ಇರ್ತೀನಿ. ಮತ್ತು ನಾನು ಬೆಂಕಿ ಆದಿ ಅಂತ ತಿಳ್ಕೊಂಡು ನೀನು ಬೆಂಕಿ ಆದಿ ಅಂತಂದ್ರೆ ಹೊತ್ತಿ ಉರಿಯೋದು ಯಾರ ಮನೆ? ನಿಮ್ಮ ಮನೆನ ಉರಿತದ ತಂಗಿ. ಅದಕ್ಕೆ ಯಾವಾಗಲೂ ಕೂಡ ಗಂಡ ಹೆಂಡಂದಿರಲ್ಲಿ ಸಾಮರಸ್ಯ ಇರಬೇಕು, ಒಪ್ಪಂದ ಇರಬೇಕು, ಒಬ್ರಿಗೊಬ್ಬರು ಅರ್ಥ ಬಾಳ್ಬೇಕಂತಾರ ಅವರು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗಲಾರದ ಭಕ್ತಿ ಅಮೃತದೋ ವಿಷ ಬೆರೆಸಿದಂತೆ ಕಾಣ ರಾಮನಾಥ. ಗಂಡ ಹೆಂಡತಿ ಕೂಡಿ ನಡೆದ್ರೆ ಅದು ಅಮೃತ ಇದ್ದಂಗಂತ. ಒಂದು ವೇಳೆ ಜಗಳಾಡ್ಕೊಂತ ಇದ್ರೆ ಅದೇ ವಿಷ ಇದ್ದಂಗಂತ ತಂಗಿ. ಅದಕ್ಕೆ ಹೊಂದಾಣಿಕೆ ಅನ್ನೋದು ಭಾಳ ಮುಖ್ಯ ದಾಂಪತ್ಯದೊಳಗೆ. ಸಂತ ತುಕಾರಾಮರ ಹೆಸರು ಕೇಳಿರ ತಂಗಿ? ಮಹಾರಾಷ್ಟ್ರ ಬಾರ್ಡ್ರದವ್ರು ನೀವು ಕೇಳಿರಲ್ಲ? ಭಾಳ ಬಡತನ ಅವರಿಗೆ, ಭಾಳ 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 ಅಂದ್ರೆ ಭಾಳ ಬಡತನ. ಎಲ್ಲಿ ಯಾರಾದರೂ ಭಜನೆ ಮಾಡೋರು ಸಿಕ್ಕರು ಅಂತಂದ್ರೆ ವಿಠಲ ವಿಠಲ